ನಮಸ್ಕಾರ ನನ್ನ ಅಡಿಕೆ ಬೆಳೆಗಾರ ಮಿತ್ರರೇ. ಈಗ ನಾವೊಂದು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಹಳದಿ ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗಕ್ಕೆ ಒಂದು ಹೊಸ ಔಷಧಿನ ಡೆವಲಪ್ ಮಾಡಿಸಿದ್ವಿ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಈ ಎಲೆ ಚುಕ್ಕಿ ರೋಗಕ್ಕೆ ಔಷಧಿನ ಸ್ಪ್ರೇ ಮುಖಾಂತರ ಗಿಡಗಳಿಗೆ ಸಿಂಪಡಿಸಿದ್ರೆ ವಿದಿನ್ 1 ವಾರ ಈ ರೋಗ ಹರಡೋದು ನಿಲ್ಲುತ್ತೆ. ವಿದಿನ್ 3 ವೀಕ್ಸ್ ನಿಮಗೆ ಹೊಸ ಗರಿಗಳು ಡೆವಲಪ್ ಆಗೋದು ಕಾಣುತ್ತೆ. ಇದನ್ನು ನಮ್ಮ ರೈತ ಮಿತ್ರರು ಬಳಸಿ ಅವರ ಅನುಭವವನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ಕೇಳ್ಕೊಳ್ಳಿ. ನಿಮ್ಗೆ ಏನೇ ಮಾಹಿತಿ ಬೇಕಾದರೆ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಇದು ಹೈಟೆಕ್ ದೋಟಿ ಈ ಔಷಧಿನ ನೀವು ಜಸ್ಟ್ ಒಂದು ಅರ್ಧ ಲೀಟ್ರ್ ಔಷಧಿನ 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಮರಕ್ಕೆ ಒಂದು 300 ml ಇಂದ 1 ರಿಂದ 2 ಲೀಟ್ರ್ ತನಕ ಹೊಡೆದ್ರೆ ಸಾಕಾಗುತ್ತೆ. ಆಮೇಲೆ ಇದನ್ನು ನೀವು ಎಲೆ ಚುಕ್ಕಿ ರೋಗಕ್ಕೆ, ಹಳದಿ ಎಲೆ ರೋಗಕ್ಕೆ ಹಾಗೂ ಕೊಳೆ ರೋಗಕ್ಕೆ ಎಲ್ಲದಕ್ಕೂ ಆಲ್ ಇನ್ ಒನ್ ಸೊಲ್ಯೂಷನ್ ಇದು. ನಮ್ಮ ರೈತ ಮಿತ್ರರೊಬ್ಬರು ಅವರ ಫೀಡ್ಬ್ಯಾಕನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಅದನ್ನು ಕೇಳಿ. ಇದೇ ನಿಟ್ಟಿನಲ್ಲಿ ನಾವು ತೆಂಗಿನ ಗಿಡಗಳು ಹಾಗೂ ಬೇರೆ ಎಲ್ಲ ಪ್ರಾಡಕ್ಟ್ಸು ಅಂದರೆ ಜೋಳ ಆಗಬಹುದು, ತೆಂಗಾಗಬಹುದು, ಎಲ್ಲದಕ್ಕೂ ಮನುಷ್ಯನಿಗೆ ಏನೂ ಅಪಾಯ ಇಲ್ಲದೆ ಇರೋವಂಥದ್ದು 100% ಆರ್ಗ್ಯಾನಿಕ್, ಸೈಡ್ ಎಫೆಕ್ಟ್ ಇಲ್ಲದೆ ಇರೋಂಥ ಕೆಮಿಕಲ್ ಫ್ರೀ ನ್ಯಾನೋ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿಸಿರೋ ಔಷಧಿ ಇದು. ನಮ್ಮ ರೈತರ ಮಿತ್ರ ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳಿ. ಈಗ ಪ್ರಮಾಣದಲ್ಲಿ ಹೊಡೆದಿದ್ದೆ ಅನ್ನಲ್ಲ, ಆ ಗಿಡ ಆಯ್ತು ಸರ್. ಇದರಲ್ಲಿ ಇತ್ತು ಮೊದಲು, ಇಲ್ಲಿಗೆ ಸ್ಟಾಪ್ ಆಗಿದೆ, ಮುಂದೆ ಹರಡಿಲ್ಲ, ಗೊತ್ತಾಗತ್ತೆ. ಅಂದರೆ ಕೆಳಗಡೆ ಹೆಡಕ್ಕೆ ಫುಲ್ ಇದೆ ನೋಡಿ. ನೆಕ್ಸ್ಟ್ ಹೆಡ ಇದೆ, ಅಲ್ಲಿಗೆ ನಿಂತಿದೆ. ಮುಂದಿಂದ ಬಂದಿದ್ದು ಇದರಲ್ಲಿ ಒಂದೇ ಒಂದು ಚುಕ್ಕಿ ಇಲ್ಲ ಇದೆ. ಅಂದರೆ ಕಡಿಮೆ ಹೊಡೆದ್ರೂ ಒಂದೇ ರಿಸಲ್ಟ್ ಇದೆ, ತುಂಬ ಹೊಡೆದಿದ್ದು ಒಂದೇ ರಿಸಲ್ಟ್ ಇದೆ ಸರ್. ಚಿಕ್ಕ ಗಿಡ ಅನ್ನಲ್ಲ, ಇದೇ ಗಿಡ ಸರ್. ಇದು ಈ ಥರ ಆಗಿದೆ, ಚುಕ್ಕಿ ಬಿದ್ದಿದೆ ಇದೆ. ಇದು ಇಲ್ಲಿಗೆ ನಿಂತಿದೆ, ಮುಂದೆ ಹೋಗಿಲ್ಲ. ಇದು ಇವಾಗ ಹೊಡೆದಿರೋ ಹೆಡ ನೋಡಿ ಸರ್, ಥಿಕ್ನೆಸ್ ಆಗಿದೆ ಅಂತ, ಚೆನ್ನಾಗಿದೆ ಇದೆ. ಈ ಹೆಡಕ್ಕೂ ಬಂದಿಲ್ಲ. ಇದು ಆವಾಗ ಹೊಡಿಬೇಕಾದ್ರೆ ಸುಳಿ ಇತ್ತು, ಇದು ನೆಕ್ಸ್ಟು ಜಸ್ಟ್ ಹೊಡಿತಾ ಇತ್ತಿದು, ಇದು ಇವಾಗ ಹೊಡೆದಿದೆ.